అమ్మ ఓ ముత్యాలమ్మ అమ్మ ఓ మునియమ్మ అమ్మ ఓ ಮಂಗಳಮ್ಮ ಅಮ್ಮ ಓ ತೆಲಗೇರಮ್ಮ ಅಟ್ಟಿಲಕ್ಕಮ್ಮ. ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಪುಷ್ಪಾ ಅವರು ಇದೀಗ ವಿತರಕಿಯಾಗಿ ಘಾಟಿ ಸಿರಿಬವನ್ನ ವಿತರಣೆ ಮಾಡ್ತಿರುವಂತದ್ದು ಕರ್ನಾಟಕದಾದ್ಯಂತ. ಸೊ ಅವರೇ ಇದ್ದಾರೆ. ಮೇಡಮ್ ಏನಂತೀರಾ? ನೀನಮ್ಮ ಏನ್ ಹೇಳ್ತೀನಿ, ನೀನ್ ಹೇಳಮ್ಮ, ನಾನು ಹೇಳಲ್ಲ. ಈಗ ನೀವೇ ಹೇಳ್ಬೇಕು, ಘಾಟಿ ಸಿನಿಮಾನ ವಿತರಣೆ ಮಾಡ್ತಿರುವಂತದ್ದು ಕರ್ನಾಟಕದಾದ್ಯಂತ, ಅದರಲ್ಲೂ ಸಹ ಮಹಿಳಾ ಪ್ರಧಾನ ಸಿನಿಮಾ. ಅದು ಅದಾಗೆ ಬಂದಿದ್ದು, ಬಟ್ ಸಿನಿಮಾ ನೋಡಿದಾಗ ನನ್ಗೆ ಇಷ್ಟ ಆಯ್ತು. ಬಟ್ ನಮ್ಮ ಕರ್ನಾಟಕದ ಹುಡುಗಿ ಇವಾಗ ಪ್ರೆಸೆಂಟ್ ರಿಲೀಸಿಗೆ ರೆಡಿ ಇತ್ತಲ್ವ, ಹಂಗಾಗಿ ನಾನು ತಗೊಂಡೆ. ಅದ್ ಯಾವ ನನ್ನ ಮಕ್ಕಳು ಇವನ್ಗೆ ಅದೇನೋ ಮೈಕ್ ಹಿಡಿದ್ ಬಿಡ್ತಾರೆ ಇವ್ನ ಮೂತಿ ಮುಂದೆ ಅಂತ ಗೊತ್ತಿಲ್ಲ. ಎಲ್ಲಾ ಸಿನಿಮಾನು ತಗೋತೀವಿ, ಇಲ್ಲೂ ಕರ್ನಾಟಕದ್ದು ತಗೊಳ್ತೀವಿ, ಬರೀ ತೆಲುಗು, ತಮಿಳು, ಮಲಯಾಳಿ, ಹಿಂದಿ ಎಲ್ಲ ಕರ್ನಾಟಕದ್ದು ತಗೊಳ್ತೀವಿ, ಇಲ್ಲಿದು ಮಾಡ್ತೀವಿ. ಅಂದ್ರೆ ಕೊತ್ತಲವಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಟೈಮಲ್ಲೇ ಈ ಸಿನಿಮಾದ ಪ್ಲಾನ್ ಮಾಡಿದ್ರ ವಿತರಣೆ ಮಾಡೋದು ಹೇಗೆ? ಇಲ್ಲ, ನನಗೆ ತೆಲುಗು ಟಚ್ ಇದೆ, ನಾನು ರಿಲೇಟಿವ್ ಎಲ್ಲ ಇದಾರಲ್ಲಿ, ಹಂಗಾಗಿ. ರಾಮೇಶ್ವರಕ್ಕೆ ಬಂದ್ರು ಈ ಶನೀಶ್ವರನ್ ಕಾಟ ತಪ್ಪಿಲ್ವಲ್ಲ ಅಂತ. ಇನ್ನು ಮೇಡಮ್ ಒಂದು ಪ್ರಶ್ನೆ ಬರುತ್ತೆ, ಏನಂದ್ರೆ ಡಬ್ಬಿಂಗ್ ಅನುಷ್ಕಾ ಶೆಟ್ಟಿ ಅವರೇ ಮಾಡಬಹುದಿತ್ತೇನೋ, ಯಾಕಂದ್ರೆ ಅವರು ಕನ್ನಡದವರು ಅಂತ. ನೀವು ಮಾತುಕತೆ ಅನುಷ್ಕಾ ಶೆಟ್ಟಿ ಸಿಕ್ತಾಗ ನೀವು ಕನ್ನಡದಲ್ಲಿ ಮಾತಾಡಿ ಅಂತ ನೀವು ಅವ್ರನ್ನ ಕೇಳ್ಬೇಕು. ಕರ್ಕೊಂಡ್ ಬಂದಿದ್ರೆ ಇವತ್ತೇ ಕೇಳ್ಬಿಡ್ತೀವಿ. ಹುಷಾರಿಲ್ಲ, ಕರ್ಕೊಂಡ್ ಬರ್ತೀನಿ. ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಡಕ್ಕಾಗಲ್ಲ. ನೀನು ಒಂಥರ ಕಿತ್ತೋದ್ ಮುದುಕಿ. ಅನುಷ್ಕಾ ಶೆಟ್ಟಿ ಕೊಡ್ಬೇಕು, ಯಾಕೆ ಕನ್ನಡದಲ್ಲಿ ಮಾಡಿಲ್ಲ? ನಾನು ಡೈರೆಕ್ಟರ್ ಅಲ್ಲ, ನಾನು ಒಬ್ಬ ಡಿಸ್ಟ್ರಿಬ್ಯೂಟರ್. ಏನೇನು ಸವಾಲುಗಳನ್ನ ವಿತರಕಿಯಾಗಿ ನೀವು ಎದುರಿಸ್ತಾ ಇದ್ದೀರಾ? ಏನು ಇನ್ನೂ ಎದುರಿಸಿಲ್ಲ. ಈಗ ನಿಮ್ ಮುಂದೆ ನೀನೇ ನನಗೆ ಕಾಟ ಕೊಡ್ತಾ ಇರೋದು. ಈಗ ಸೆಪ್ಟೆಂಬರ್ ನಂದೇನ್ ಮೇಡಮ್ ಕಾಟ? ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಇದೆಯಲ್ಲ, ಅದೇ ಕಾಟ. ಹೇಳು. ಈಗ ಏನಂದ್ರೆ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗುತ್ತೆ. ಸಿನಿಮಾ ನೋಡು ಬಂದ್ಬಿಟ್ಟು ಹೇಳು, ಆಮೇಲೆ ಮಾತಾಡೋಣ. ಈಗ ಪಾಸಿಟಿವ್ ರಿವ್ಯೂ, ನೆಗೆಟಿವ್ ರಿವ್ಯೂ ಅನ್ನೋಂಥದ್ದು ಇದ್ದೇ ಇರುತ್ತೆ. ನಿಮ್ ಕೊತ್ತಲವಾಡಿ ಸಿನಿಮಾಗೂ ಇರ್ಬೋದು, ಥಿಯೇಟರ್ ವೈಸ್ ಯಾವ ರೀತಿ ಸಮಸ್ಯೆ ಆಯ್ತು ಅನ್ನೋಂಥದ್ದು ನಿಮಗೂ ಗೊತ್ತಿದೆ. ಸೊ ಇದನ್ನೆಲ್ಲ ಯಾವ ರೀತಿ ಎದುರಿಸ್ತಿದ್ದೀರಾ? ಇದ್ರ ಮುಖಾಂತರ ಅದಕ್ಕೆ ನಾನು ಡಿಸ್ಟ್ರಿಬ್ಯೂಟರ್ ಆದೆ. ಎಲ್ಲದಕ್ಕೂ ತಲೆ ಬೇಕು. ಅವ್ರು ತೊಂದರೆ ಕೊಡೋದಾದ್ರೆ ನಾನು ಆಗ್ತಾ ಇರಲಿಲ್ಲ. ಅದಕ್ಕೆ ಯಾವತ್ತು ಚಾಲೆಂಜ್ ಅನ್ನ ಎದುರಿಸಬೇಕು. ನೋಡಿ, ಇಮಿಡಿಯೇಟ್ ಡಿಸ್ಟ್ರಿಬ್ಯೂಟರ್ ಆದೆ. ಅವ್ರ ಥಿಯೇಟರ್ ಕೊಟ್ಟರೆ ನಾನು ಆಗ್ತಿರ್ಲಿಲ್ಲ. ಈಗ ಯಶೋರ್ಗೂ ನಿಮಗೂ ಒಂದು ಗುಣ ಹೋಲಿಕೆ ಇದೆ, ಅದೇ ಹಠ ಅನ್ನುವಂಥದ್ದು. ಆನಿ ಲೆವೆಲ್ಗೆ ಹತ್ತಕ್ಕೂ ಆಗಲ್ಲ, ನಾಯಿ ಲೆವೆಲ್ಗೆ ಇಳಿಯಕ್ಕೂ ಆಗಲ್ಲ. ಅಲ್ಲ, ನೀನೇನೋ ಅನ್ಕೋ, ಒಟ್ನಲ್ಲಿ ನನಗೆ ಜಾಗ ಬೇಕು, ನಾನು ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ಕೊಳಕ್ ತಗೊಂಡು ನಂಗೆ ತೊಂದರೆ ಆಗಿದ್ದು ನಿಜ, ತಗೊಂಡೆ. ಅದ್ರಲ್ಲಿ ತಪ್ಪೇನಿದೆ? ಅಥವಾ ಪ್ರಮೋಷನ್ ಅನ್ನುವಂಥದ್ದು ಹೇಗೆ? ಪ್ರಮೋಷನ್ ಮಾಡ್ತೀನಿ, ತೆಲುಗುಗೂ ಹೋಗ್ತಾ ಇದ್ದೀನಿ, ಅಲ್ಲೂ ಕರಿತಾ ಇದ್ದಾರೆ ಇಂಟರ್ವ್ಯೂ. ಮುಂಚೆಯಿಂದ ಕರೆದಿದ್ದಾರೆ, ಕೊತ್ತಲವಾಡಿ ವಿಷಯದಲ್ಲೇ ಕರೆದಿದ್ರು, ಹೋಗಿಲ್ಲ. ಅದಕ್ಕೆ ಡಬ್ ಮಾಡಿಬಿಟ್ಟಿದ್ದೀವಿ ಅಮೆಜಾನ್ಗೆ, ಹಂಗಾಗಿ ಹೋಗ್ತೀನಿ. ನನ್ನ ಸಿನಿಮಾನು ಮಾಡ್ತೀನಿ, ಅದ್ರ ಜೊತೆಗೆ ಇದು ಮಾಡ್ತೀನಿ. ಮಾಡಿ ಯಾರು ಬೇಡ ಅಂದವರು ಯಾರು ಡಿಸ್ಟ್ರಿಬ್ಯೂಷನ್ ಎಷ್ಟು ತಗೊಂಡಿದ್ದೀರಾ ಅಂತ ಅದೆಲ್ಲ ಕೇಳಬಾರ್ದು. ನಿನ್ ಕೆಲಸ ಏನಿದ್ರೆ ಬರೀ ಇಂಟರ್ವ್ಯೂ ಮಾಡೋದು. ಫೈನಾನ್ಸ್ ಎಲ್ಲ ಕೇಳ್ತಾರೆ ಮೇಡಮ್ ಆ ಪ್ರಶ್ನೆ. ನಿನ್ ಕೆಲಸ ಅಲ್ಲ. ನೀನ್ ಕೊಡ್ತೀಯ ನನಗೆ 100 ಕೋಟಿ ಆಗಿದೆ, ಕೊಡ್ತೀಯ? ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ಮೇಡಮ್ ಕೊಡಂಗಿದ್ರೆ ಕೇಳು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ನೀವು ನಾರ್ಮಲ್ ಆಗಿ ನೋಡಿರ್ತೀರಾ ಎಂತೆಂತ ಮಾತುಗಳಿಂದ. ಅಂದ್ರೆ ಪುಷ್ಪಮ್ಮ ಅವ್ರ ಮಾತೇ ನೆಗೆಟಿವ್ ಆಗ್ತಾ ಇದೆಯಾ ಹೇಗೆ ಅಂತ? ಅವ್ರು ನೆಗೆಟಿವ್ ಅನ್ಕೊಂಡ್ರೆ ನನಗೆ ನೆಗೆಟಿವ್ ಆಗಿ ನಾನು ಹೇಳ್ಬೇಕಾದ್ನ. ನಂಗೆ ನೆಗೆಟಿವ್ ಆಗ್ತಿದ್ಯಮ್ಮ, ನಂಗೆ ಕಷ್ಟ ಆಗ್ತಿದ್ಯಮ್ಮ ಅಂತ ನಾನು ಹೇಳಿದೀನ. ನೀನ್ ಯಾಕೆ ಹೇಳ್ತೀಯಾ? ನಿನ್ಗಾಗಿದ್ಯಾ, ನನಗಾಗಿದ್ಯಾ? ನನಗೋ ನೀನ್ ಯಾಕೆ ಹೇಳ್ತಾ ಇದೀಯ? ಅವ್ರು ಹೇಳಿ ಬಿಡು, ಅವ್ರು ಹೇಳ್ಕೊಂಡ್ರೆ ನನಗಾಗುತ್ತೆ, ನಿನ್ಗೆ ಯಾಕೆ? ಪಬ್ಲಿಸಿಟಿ ಗಿರಾಕಿ ಅದು ಯಾವುದೋ ಇಂಥದ್ದನ್ನು ಮಾತಾಡಿದ್ರೆ ನಾನು ತೋರಿಸ್ತೀರಿ, ಮಾತಾಡ್ತೀರಿ. ನನ್ನ ಪ್ರಶ್ನೆ ಅಂದ್ರೆ ನನ್ನ ಕೆಲಸನೇ ಪ್ರಶ್ನೆ ಮಾಡೋದು. ಅಲ್ಲ, ಅವ್ರನ್ನ ಕೇಳಮ್ಮ, ನನಗೆ ಗೊತ್ತಿಲ್ಲ. ನಾನು ಓದೋದು ಇಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ, ನನಗೆ ಅಷ್ಟೊಂದು ಸಮಯ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ನನ್ನ ಕೆಟ್ಟವರು ಅಂದ್ರೂ ನಂಗೇನು ಬೇಜಾರಿಲ್ಲ, ಒಳ್ಳೆಯವರು ಅಂದ್ರೂ ಬೇಜಾರಿಲ್ಲ. ನಾನು ಯಾರಿಗೋಸ್ಕರ ಹೊಗಳಿಕೆ ಬಂದಿಲ್ಲ. ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿದೆ ನಾನು ಕರೆಕ್ಟು ಅಂತ. ಬಾಯಿ ಸಗಣಿ ಹಾಕೊಂಡು ಮಕ್ಕುಗಿತ್ತೀನಿ. ಅವ್ರಿಗೇನೋ ಅನ್ಸಿರ್ಬೋದು, ಒಳ್ಳೇದು. ಅವ್ರು ಹೇಳೋದ್ರಿಂದ ಅವ್ರಿಗೆ ಅನ್ಸಿದ್ದು ಹೇಳ್ತಾರೆ, ಹಂಗಂತ ಹೇಳ್ಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ. ಅವ್ರು ಪಬ್ಲಿಕ್ ಹೇಳ್ತಾರೆ, ಅದನ್ನ ನಾವು ಕೇಳಿಸ್ಕೊಳ್ಳೋ ತಾಳ್ಮೆ ನಮ್ಗಿದೆ. ನೋಡ್ತೀರಾ ಸೋಷಿಯಲ್ ಮೀಡಿಯಾ ಏನಾದ್ರು ನೀವು? ನೋಡ್ತೀನಿ, ಆದ್ರೆ ಅದೆಲ್ಲ ಓದಲ್ಲ. ಯಾರೋ ಹೇಳ್ತಾರೆ, ಬಂದು ನಿಂತಾರೆ, ಹಿಂಗ್ ಬರ್ದವ್ರೆ ಒಳ್ಳೇದಪ್ಪ ಅಂದ್ಬಿಟ್ಟು ಅಲ್ಲಿಗೆ ಬಿಟ್ಟಾಕ್ಬಿಡ್ತೀನಿ. ಕರೆಕ್ಟಾ? ನೀನು ಹಂಗೆ ಮಾಡು, ನಾಳೆಯಿಂದ ಸೋಷಿಯಲ್ ಮೀಡಿಯಾ ಜಾಸ್ತಿ. ನಾನು ನೋಡಿದೆ ಮೇಡಮ್. ಇಲ್ಲಿ ಕೇಳಿ ಮೇಡಮ್, ಲಾಸ್ಟ್ ಕ್ವಶನ್ ಏನಂದ್ರೆ, ಮಹಿಳಾ ಪ್ರಧಾನ ಸಿನಿಮಾ ಆಗಿರೋದ್ರಿಂದ, ಹೆಣ್ಮಕ್ಳದು ಈ ವಿಚಾರವಾಗಿ ತಗೊಂಡಿರೋದ್ರಿಂದ, ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಈ ಕುರಿತು ಏನಾದ್ರೂ ನಿಮ್ ಮೈಂಡ್ ಇದೆಯಾ, ಒಲವಿದ್ಯಾ, ಆ ಕಡೆ ಹೋಗ್ತೀರಾ? ಏನೋ ಅಧಿಕಾರಕ್ಕೆ ಹೋಗ್ತೀನಿ ಅಂತ ಅಲ್ಲ, ಯಾವ್ದಾದ್ರು ಪ್ರಾಬ್ಲಮ್ ಬಂದಾಗ ನಾನು ಹೋಗಲ್ಲಿ ಸಾಲ್ವ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಇವತ್ತು ಮಾಡ್ತಾ ಇದ್ದೀನಿ. ನಿಂಗೆ ಗೊತ್ತಿಲ್ಲ, ಹೆಣ್ಮಕ್ಳ ಪರ ನಿಂತ್ಕೊಳ್ಳೋದಾದ್ರೆ ಯಾವ ವಿಚಾರಕ್ಕೆ ನಿಂತ್ಕೊಳ್ತೀರಾ? ಯಾವ ವಿಚಾರ ಬರುತ್ತೆ ಅದಕ್ಕೆ ಹೋಗಿ ನಿಂತ್ಕೊತೀನಿ. ನೀನ್ ಗಂಡ ಹೊಡೆದ್ರೆ ಅಲ್ಲಿಗೆ ಬರ್ತೀನಿ. ಅದೇ ಪ್ರಾಬ್ಲಮ್. ಮದ್ವೆನೇ ಆಗಿಲ್ಲ ಇನ್ನು, ಆಗಿ ಹೊಡೆದ ಅನ್ಕೋ, ಅವಾಗ ಬರ್ತೀನಿ. ಅವಾಗ ನೀನ್ ನೋಡ್ತೀಯ ಅಷ್ಟೇ. ಅಲ್ಲೇ ಹೆಣ್ಮಕ್ಳದ್ದು ಅದೇ ಪ್ರಾಬ್ಲಮ್, ಇನ್ನೇನು ಇಲ್ಲ. ಗಂಡ ಹೊಡೆದ, ಡೈವರ್ಸ್ ಆಯ್ತು, ಇಲ್ಲ ಹೆಂಡತಿ ಬಿಟ್ಟು ಹೋದ್ಲು, ಇದೆ ತಾನೇ ಹೆಣ್ಮಕ್ಳದು. ಅವಾಗ ಬರ್ತೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.